ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರು ಸುಮಾರು 25,000ಕ್ಕಿಂತ ಹೆಚ್ಚಿನ ಜನ ಇವತ್ತು ಅಲ್ಲಿ ದುಡಿತಾ ಇದ್ದಾರೆ. ಈ ದುಡಿತಾ ಇದ್ದಂಥ ಜನಕ್ಕೆ ಸರ್ಕಾರ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಹೊರಗುತ್ತಿಗೆ ನೌಕರರಂದರೆ ಮನುಷ್ಯರ ಹಾರ ಇಲ್ಲ ಮಣ್ಣು ಕೂಡ ಸರ್ಕಾರಕ್ಕೆ ಮಾನವತೆ ಇಲ್ಲ. ಇವತ್ತು ಹೋದ ವರ್ಷ ನಮ್ಮದು ಸ್ಯಾಲ್ರಿ ಟೇಕ್ ಹೋಮ್ ಸ್ಯಾಲ್ರಿ ಜಿಲ್ಲಾ ಕೇಂದ್ರದಲ್ಲಿದ್ದವರಿಗೆ ರಾಜ್ಯ ಕೇಂದ್ರದಲ್ಲಿದ್ದವರಿಗೆ 16,600 ರೂಪಾಯಿ ಟೇಕ್ ಹೋಮ್ ಸ್ಯಾಲ್ರಿ ಇತ್ತು. ಅದು ಸ್ಯಾಲ್ರಿ ಈ ವರ್ಷ 14,600 ಮಾಡ್ಯಾರ. ಅದು ಯಾಕೆ ಮಾಡಿದ್ರು ಜೋನ್ 1, 2, 3, 4 ಅಂತ ಜೋನ್ ಮಾಡಿಬಿಟ್ರೆ ಹಳ್ಳಿಗಳು ಬೇರೆ, ತಾಲೂಕು ಬೇರೆ, ಜಿಲ್ಲಾ ಬೇರೆ, ರಾಜ್ಯ ಬೇರೆ 4 ಜೋನ್ ಮಾಡಿ ಉಲ್ಟಾ 2,000 ಸ್ಯಾಲ್ರಿ ಹೆಚ್ಚಿಗೆ ಮಾಡ್ಯಾರ, ಕಡಿಮೆ ಮಾಡ್ಯಾರ. ಅದಕ್ಕಾಗಿ ನಾವು ಹೇಳ್ತೇವೆ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ. ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಇವತ್ತು ಬಡತನದಾಗ ಇವ್ರು ಏನೋ ದುಡಿತಾರಂದ್ರೆ ಎಲ್ಲೋ ಇವ್ರಿಗೆ ಸ್ಯಾಲ್ರಿನೂ ಕೂಡ ತಿಂಗಳ ಆಗಲ್ಲ. 4 ತಿಂಗಳು, 5 ತಿಂಗಳು, 6 ತಿಂಗಳು ಹೋಯ್ತಾರೆ. ಹೀಗಾಗಿ ಇವ್ರು ಎಲ್ಲೋ ಸಾಲ ತೊಗೊಂಡು ಬದುಕು ನಡೆಸ್ತಾರೆ. ಆ ಸಾಲದ ಬಡ್ಡಿ ಕಟ್ಟೋದ್ರಾಗೆ ಎಷ್ಟೋ ಮಂದಿ ಇವತ್ತು ಪರೇಶಾನ್ ಅದ. ಅದಕ್ಕಾಗಿ ನಾವು ಹೇಳ್ತೇವೆ ಸ್ಯಾಲ್ರಿ ಈಗ 4 ವರ್ಷ ಹಿಡಿದು ಹೆಚ್ಚಿಗೆ ಮಾಡಿಲ್ಲ ಸರ್ಕಾರ. ಅದಕ್ಕೆ ಕನಿಷ್ಠ 31,000 ರೂಪಾಯಿ ವೇತನ ಕೊಡಬೇಕು. ಇವತ್ತು ವಿಶ್ವಸಂಸ್ಥೆ ಹೇಳಿದೆ ಪ್ರತಿಯೊಬ್ಬ ಕಾರ್ಮಿಕ ಯಾರೇ ಇರಲಿ, ಒಬ್ಬ ಕೂಲಿ ಮಾಡೋನು ಬದುಕಬೇಕಾದ್ರೆ ಒಂದು ದಿನಕ್ಕೆ 1,750 ರೂಪಾಯಿ ಬೇಕು ಬದುಕಿಗೆ ಅಂತ ಹೇಳಿದೆ. ಆದರೆ ಇವರು ಇದ್ದಿರಲ್ಲೇ ಕೊಡ್ತಕ್ಕಂಥ ಸ್ಯಾಲ್ರಿಯಲ್ಲಿ ಕಡಿಮೆ ಮಾಡಿ ಇವತ್ತೆಲ್ಲರಿಗೆ ಸಮಸ್ಯೆ ಮಾಡಿಬಿಟ್ರು. ಅದಕ್ಕೆ ನಾವು ಕನಿಷ್ಠ 31,000 ಬಾಕಿ ವೇತನ, ಒಂದು ವೇತನ ಕೊಡಬೇಕು, ಕನಿಷ್ಠ ವೇತನ ಕೊಡಬೇಕು. ಮತ್ತು ವಾರಕ್ಕೊಂದು ರಜೆ ಕೊಡಬೇಕು. 10 ವರ್ಷ ಮೇಲ್ಪಟ್ಟು ದುಡಿದವ್ರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ತೋರಿ. ಯಾಕಂದ್ರೆ ಖಾಯಂ ನೌಕರರು ಅಂತೇಳಿ ಬಂದರು ಅಂದ್ರೆ ನಮ್ಮವರು 20 ವರ್ಷ ಮಾಡೋದನ್ನು ಬಿಟ್ಟು ಅವತ್ತೇ ಮನೆಗೆ ಹೋಗ್ಬೇಕು. ಅವ ಆ ರೀತಿ ಇರಬಾರ್ದು. ಖಾಯಂ ನೌಕರ ಸ್ಥಳದಲ್ಲೇ ಖಾಯಂ ನೌಕರರ ವರ್ಗಾವಣೆ ಆಗಲಿ. ಅವರಿಗೆ ಕನಿಷ್ಠ ವಾರಕ್ಕೊಂದು ರಜೆ ತಪ್ಪಲಾರದೆ ಕೊಡ್ರಿ. ಇವತ್ತು ಕೆಲಸದ ಹೊರಗೆ ಸಿಬ್ಬಂದಿ ಕಡಿತ ಮಾಡ್ಯಾರ. ಸಿಬ್ಬಂದಿ ಈ ಹಾಸ್ಟೆಲ್ ಹುಟ್ಟಿದ ಮ್ಯಾಗ 40 ವರ್ಷ ಹಿಡಿದು 5 ಜನ ಅಡಿಗೆ ಸಿಬ್ಬಂದಿ ಇರ್ತೀರಿ 100 ಮಕ್ಕಳಿಗೆ. ಇವತ್ತು 4 ಜನ ಮಾಡ್ಯಾರ. ಹೀಗಾಗಿ ಕೆಲಸದ ಹೊರ ಹೆಚ್ಚಾಗಿ ನಮ್ಮ ಹೊರಗುತ್ತಿಗೆ ನೌಕರರು ಇವತ್ತು ಅನಾರೋಗ್ಯದಿಂದ ಬಳಲಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಕೂಡ ಈ ಸರ್ಕಾರಕ್ಕೆ ಕರುಣೆ ಬರ್ತಾ ಇಲ್ಲ. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋಬೇಕು ಅಂಥೇಳಿ ನಮ್ಮದು ಹೋರಾಟ ಈಗ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿರಂತರ ತಿಂಗಳಾನುಗಟ್ಟಲೆ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದೆವು ರಾಜ್ಯದಲ್ಲಿ. ಅದಕ್ಕಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಇದೇ 20ನೇ ತಾರೀಕು ಮುಂಜಾನೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ನಮ್ಮ ಹೊರಗುತ್ತಿಗೆ ನೌಕರ ಧರಣಿ ಪ್ರಾರಂಭ ಆಗ್ತದೆ. ದಿನನಿತ್ಯ ಒಂದು ತಾಲೂಕಿನವರು ಆ ಹೋರಾಟದಲ್ಲಿ ಭಾಗವಹಿಸ್ತಿರ್ತಾರೆ. ಅದು 1 ದಿನ 2 ದಿನ ಅಲ್ಲ, ತಿಂಗಳಾನುಗಟ್ಟಲೆ ಹೋದ್ರೂ ಕೂಡ ನಮ್ಗೆ ಕನಿಷ್ಠ 31,000 ರೂಪಾಯಿ ಈ ವೇತನ ಕೊಡೋವರೆಗೂ ಕೂಡ ಈ ಹೋರಾಟ ನಡೆಸ್ಬೇಕನ್ನೋ ತೀರ್ಮಾನ ಮಾಡಿದೆವು. ಅದೇ ರೀತಿಯೇ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಹೊರಗುತ್ತಿಗೆ ನೌಕರರು ಕನಿಷ್ಠ ವೇತನಕ್ಕಾಗಿ ನಿರಂತರ ಹೋರಾಟ ಮಾಡಿ ನಾವು ಜಯ ಸಿಗೋವರೆಗೂ ಕೂಡ ಹೋರಾಟ ನಡೆಸೋಮಂತ ಈ ಒಂದು ಮಾಧ್ಯಮ ಮೂಲಕ ಎಲ್ಲ ಹೊರಗುತ್ತಿಗೆ ನೌಕರರಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಎಲ್ಲರಿಗೆ ವಿನಂತಿ ಮಾಡ್ತೇನೆ.